ಕಾಫಿ ನಾಡಿನ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಕರೆಯುವಂಥದ್ದು ಚಾರ್ಮಾಡ್ ಘಾಟ್ನ ಸುಮಾರು 19 ಕಿಲೋಮೀಟ್ರಲ್ಲಿ 8 ಕಿಲೋಮೀಟ್ರ್ ಘಾಟ್ ರಸ್ತಿದೆ. ಅದು ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಗೆ ಸೇರುತ್ತೆ. ಅಲ್ಲಿನ ಸೌಂದರ್ಯವನ್ನು ಸವಿಬೇಕು ಅಂದರೆ ನಿಜಕ್ಕೂ ಅಲ್ಲಿ ಸಾಗುವಂಥ ಪಯಣ ಎಷ್ಟು ಸುಂದರವಾಗಿರುತ್ತೆ ಅನ್ನುವಂಥ ದೃಶ್ಯಗಳನ್ನು ಕೂಡ ತೋರಿಸ್ತೇನೆ. ನಾವೀಗ ಚಾರ್ಮಾಡ್ ಘಾಟಿ ರಸ್ತೆಯಲ್ಲಿದ್ದೀವಿ. ಈಗಾಗಲೇ ಈ ಸ್ಥಳದಿಂದ ಸುಮಾರು ಒಂದು ಏನು ಕಾಡಿದೆ ಮತ್ತು ಚಾರ್ಮಾಡ್ ಘಾಟ್ನ ಸೌಂದರ್ಯ ಇದೆ. ಇದನ್ನು ನೋಡಲಿಕ್ಕೆ ಜನರು ಕಾತುರದಿಂದ ಕಾಯ್ತಾರೆ. ಅಂದರೆ ಇಲ್ಲಿ ಹಚ್ಚ ಹಸಿರಿನಿಂದ ಕಾಣುವಂಥ ಪ್ರಕೃತಿ, ಅದರ ನಡುವೆ ಸಾಗುವಂಥ ಮೋಡಗಳು ಕೆಲಕಾಲ ಇಡೀ ಪ್ರಕೃತಿಯನ್ನು ಮುಚ್ಚುತ್ತೆ ಈ ಮೋಡಗಳು. ಅದಾದ ನಂತರ ಕೆಲವು ಸಮಯದ ನಂತರ ಮೋಡಗಳು ತೆರ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಈ ಪ್ರದೇಶವನ್ನು ನೋಡಲಿಕ್ಕೆ ಕಾತುರದಿಂದ ಕಾಯ್ತಾರೆ. ಮತ್ತು ಈ ಪ್ರದೇಶ ಅಷ್ಟು ಸುಂದರವಾಗಿ ಕೂಡ ಕಾಣುತ್ತೆ. ಅದರಲ್ಲೂ ಮಳೆಗಾಲದಲ್ಲಂತೂ ಒಂದೆಡೆ ಜಲಪಾತಗಳು, ಆ ಪ್ರಕೃತಿಯ ನಡುವೆ ಹರಿಯುವಂಥ ನೀರುಗಳು, ಇವೆಲ್ಲವೂ ಕೂಡ ಏನು ಇಲ್ಲಿ ವಾಹನದಲ್ಲಿ ಹೋಗುವಂಥವ್ರಿಗೆ ಸಾಕಷ್ಟು ಖುಷಿ ಕೊಡುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿ ನಾಡಿನ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಕರೆಯುವಂಥದ್ದು ಚಾರ್ಮಾಡ್ ಘಾಟ್ನ ಸುಮಾರು 19 ಕಿಲೋಮೀಟ್ರಲ್ಲಿ 8 ಕಿಲೋಮೀಟ್ರ್ ಘಾಟ್ ರಸ್ತಿದೆ. ಅದು ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಗೆ ಸೇರುತ್ತೆ. ಅಲ್ಲಿನ ಸೌಂದರ್ಯವನ್ನು ಸವಿಬೇಕು ಅಂದರೆ ನಿಜಕ್ಕೂ ಅಲ್ಲಿ ಸಾಗುವಂಥ ಪಯಣ ಎಷ್ಟು ಸುಂದರವಾಗಿರುತ್ತೆ ಅನ್ನುವಂಥ ದೃಶ್ಯಗಳನ್ನು ಕೂಡ ತೋರಿಸ್ತೇನೆ. ನಾವೀಗ ಚಾರ್ಮಾಡ್ ಘಾಟಿ ರಸ್ತೆಯಲ್ಲಿದ್ದೀವಿ. ಈಗಾಗಲೇ ಈ ಸ್ಥಳದಿಂದ ಸುಮಾರು ಒಂದು ಏನು ಕಾಡಿದೆ ಮತ್ತು ಚಾರ್ಮಾಡ್ ಘಾಟ್ನ ಸೌಂದರ್ಯ ಇದೆ. ಇದನ್ನು ನೋಡಲಿಕ್ಕೆ ಜನರು ಕಾತುರದಿಂದ ಕಾಯ್ತಾರೆ. ಅಂದರೆ ಇಲ್ಲಿ ಹಚ್ಚ ಹಸಿರಿನಿಂದ ಕಾಣುವಂಥ ಪ್ರಕೃತಿ, ಅದರ ನಡುವೆ ಸಾಗುವಂಥ ಮೋಡಗಳು ಕೆಲಕಾಲ ಇಡೀ ಪ್ರಕೃತಿಯನ್ನು ಮುಚ್ಚುತ್ತೆ ಈ ಮೋಡಗಳು. ಅದಾದ ನಂತರ ಕೆಲವು ಸಮಯದ ನಂತರ ಮೋಡಗಳು ತೆರ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಈ ಪ್ರದೇಶವನ್ನು ನೋಡಲಿಕ್ಕೆ ಕಾತುರದಿಂದ ಕಾಯ್ತಾರೆ. ಮತ್ತು ಈ ಪ್ರದೇಶ ಅಷ್ಟು ಸುಂದರವಾಗಿ ಕೂಡ ಕಾಣುತ್ತೆ. ಅದರಲ್ಲೂ ಮಳೆಗಾಲದಲ್ಲಂತೂ ಒಂದೆಡೆ ಜಲಪಾತಗಳು, ಆ ಪ್ರಕೃತಿಯ ನಡುವೆ ಹರಿಯುವಂಥ ನೀರುಗಳು, ಇವೆಲ್ಲವೂ ಕೂಡ ಏನು ಇಲ್ಲಿ ವಾಹನದಲ್ಲಿ ಹೋಗುವಂಥವ್ರಿಗೆ ಸಾಕಷ್ಟು ಖುಷಿ ಕೊಡುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು. ಕಾಫಿ ನಾಡಿನ ಸ್ವಿಟ್ಜರ್ಲ್ಯಾಂಡ್ ಅಂತಲೇ ಕರೆಯುವಂಥದ್ದು ಚಾರ್ಮಾಡ್ ಘಾಟ್ನ ಸುಮಾರು 19 ಕಿಲೋಮೀಟ್ರಲ್ಲಿ 8 ಕಿಲೋಮೀಟ್ರ್ ಘಾಟ್ ರಸ್ತಿದೆ. ಅದು ಚಿಕ್ಕಮಗಳೂರು ಜಿಲ್ಲೆಯ ವ್ಯಾಪ್ತಿಗೆ ಸೇರುತ್ತೆ. ಅಲ್ಲಿನ ಸೌಂದರ್ಯವನ್ನು ಸವಿಬೇಕು ಅಂದರೆ ನಿಜಕ್ಕೂ ಅಲ್ಲಿ ಸಾಗುವಂಥ ಪಯಣ ಎಷ್ಟು ಸುಂದರವಾಗಿರುತ್ತೆ ಅನ್ನುವಂಥ ದೃಶ್ಯಗಳನ್ನು ಕೂಡ ತೋರಿಸ್ತೇನೆ. ನಾವೀಗ ಚಾರ್ಮಾಡ್ ಘಾಟಿ ರಸ್ತೆಯಲ್ಲಿದ್ದೀವಿ. ಈಗಾಗಲೇ ಈ ಸ್ಥಳದಿಂದ ಸುಮಾರು ಒಂದು ಏನು ಕಾಡಿದೆ ಮತ್ತು ಚಾರ್ಮಾಡ್ ಘಾಟ್ನ ಸೌಂದರ್ಯ ಇದೆ. ಇದನ್ನು ನೋಡಲಿಕ್ಕೆ ಜನರು ಕಾತುರದಿಂದ ಕಾಯ್ತಾರೆ. ಅಂದರೆ ಇಲ್ಲಿ ಹಚ್ಚ ಹಸಿರಿನಿಂದ ಕಾಣುವಂಥ ಪ್ರಕೃತಿ, ಅದರ ನಡುವೆ ಸಾಗುವಂಥ ಮೋಡಗಳು ಕೆಲಕಾಲ ಇಡೀ ಪ್ರಕೃತಿಯನ್ನು ಮುಚ್ಚುತ್ತೆ ಈ ಮೋಡಗಳು. ಅದಾದ ನಂತರ ಕೆಲವು ಸಮಯದ ನಂತರ ಮೋಡಗಳು ತೆರ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಈ ಪ್ರದೇಶವನ್ನು ನೋಡಲಿಕ್ಕೆ ಕಾತುರದಿಂದ ಕಾಯ್ತಾರೆ. ಮತ್ತು ಈ ಪ್ರದೇಶ ಅಷ್ಟು ಸುಂದರವಾಗಿ ಕೂಡ ಕಾಣುತ್ತೆ. ಅದರಲ್ಲೂ ಮಳೆಗಾಲದಲ್ಲಂತೂ ಒಂದೆಡೆ ಜಲಪಾತಗಳು, ಆ ಪ್ರಕೃತಿಯ ನಡುವೆ ಹರಿಯುವಂಥ ನೀರುಗಳು, ಇವೆಲ್ಲವೂ ಕೂಡ ಏನು ಇಲ್ಲಿ ವಾಹನದಲ್ಲಿ ಹೋಗುವಂಥವ್ರಿಗೆ ಸಾಕಷ್ಟು ಖುಷಿ ಕೊಡುವಂಥದ್ದು. ಚೇತನ್ ಪದ್ಮಶಾಲಿ, ರಿಪಬ್ಲಿಕ್ ಕನ್ನಡ, ಚಿಕ್ಕಮಗಳೂರು.